ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿತೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪಾಂಡವರ ತೀರ್ಥಯಾತ್ರೆ ನಡೀತಾ ಇದೆ. ಆ ಸಮಯದಲ್ಲಿ ದ್ರೌಪದಿ ಮತ್ತು ಭೀಮಸೇನ ದೇವರು ಏಕಾಂತದಲ್ಲಿ ಕೂತಾಗ ಮತ್ತು ಆಗ ಆ ಗರುಡನ ಗಾಳಿಗೆ ಹಾರಿ ಬಂದಂತಹ ಸೌಗಂಧಿಕ ಪುಷ್ಪ, ಆ ಪುಷ್ಪವು ಬೇಕು ಅಂತ ಅಪೇಕ್ಷಾಪಟ್ಟಿದ್ದಕ್ಕೆ ಅಲ್ಲಿ ಹೋಗಿ ಭೀಮಸೇನ ದೇವರು ಹೊರಟಿದ್ದಾರೆ. ಅನೇಕ ರಾಕ್ಷಸರು ಪ್ರಾಣಿ ರೂಪದಲ್ಲಿ ಸಿಂಹಸಾರ್ಧೂಲ ರೂಪದಲ್ಲಿ ಇದ್ದವರನ್ನು ರಾಕ್ಷಸರನ್ನು ಸಂಹಾರ ಮಾಡಿ ಹನುಮಂತ ದೇವರ ಭೇಟಿಯಾಗಿ ಹನುಮಂತ ದೇವರಿಗೆ ಮತ್ತು ನನ್ನ ಮಗ ಮುಂದೆ ಯುದ್ಧ ಮಾಡಿದಾಗ ನೀವು ನನ್ನ ಮಗನ ಧ್ವಜದಲ್ಲಿ ಇದ್ದು ಎಲ್ಲ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಅನಂತರದಲ್ಲಿ ಮತ್ತೆ ಪುನಃ ಸೌಗಂಧಿಕ ಪುಷ್ಪಕ್ಕೆ ಹೋಗಿದ್ದಾರೆ. ಅವನಕ್ಕೆ ಹೋದಾಗ ಅಲ್ಲಿ ಪುಷ್ಪವನ್ನು ತೆಗೆದುಕೊಂಡು ಬರಬೇಕು. ಭೀಮಸೇನ ದೇವರ ರೂಪದ ವರ್ಣನೆ ಮಾಡುತ್ತದೆ ಮಹಾಭಾರತ. ಇಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ನರಾಗಮ್ಯಂ, ಅಲ್ಲಿ ಜನರು ಯಾರೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಬೆಟ್ಟ ಇತ್ತು ಮಾಡಿತು, ಇಲ್ಲೇ ಬದರಿಗೆ ಹೋಗಲಿಕ್ಕೆ ಈಗೆಲ್ಲ ಅನುಕೂಲ ಇದೆ. ಅಂಥದ್ದು ಅಲ್ಲಿ ಬದರಿಯ ಮುಂದೆ ಇರುವಂತಹ ಅಲ್ಲಿ ಪುಷ್ಪ, ಆ ಪುಷ್ಪವನ್ನು ತೆಗೆದುಕೊಂಡು ಬರೋದಕ್ಕೆ ಮನುಷ್ಯರಿಗಂತೂ ಸಾಧ್ಯವಿಲ್ಲ. ಹಾಗಾಗಿ ಭೀಮಸೇನ ದೇವರು ತಾವು ಅಲ್ಲಿ ಹೋಗಿದ್ದಾರೆ, ನೋಡಿದ್ದಾರೆ. ಆಗ ತೇ ಭೀಮಮಾತ್ತ ಯುಧಮುಗ್ರ ರೂಪಂ ಮಹಾಬಲಂ ರೂಪ ನವಾವತಾರಂ. ಭಾರಿ ಬಂಗಾರದ ಹೂವು. ಆ ಬಂಗಾರದ ಹೂವಿಗೆ ಹೇಗಿತ್ತು ಅಂತಂದರೆ ಇವರು ಮೈ ಬಣ್ಣ ಅಂತಂದರೆ ಬಿಳಿ ಕೆಂಪು ಹಾಗಲ್ಲ, ಬಂಗಾರದ ಬಣ್ಣ ಇತ್ತಂತೆ ಭೀಮಸೇನ ದೇವರ ಬಣ್ಣ, ಮೈ ಬಣ್ಣ. ರೂಪ ನವಾವತಾರಂ ನ್ಯವಾರಯತ್ ಕೋಶಬಧಾಹ ಸಮೇತಾಹ. ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಕ್ರೋಧವಶ ದೈತ್ಯರು ಎಲ್ಲರೂ ಅಡ್ಡಿ ಮಾಡಿದ್ರಂತೆ. ಶತಂ ಸಹಸ್ರಾಣಿ ಅಜಿತಾನಿ ಸಂಘೇ. ಅಷ್ಟು ಜನ ವಿರೋಧಕ್ಕೆ ಬಂದರೆ ಎಲ್ಲರನ್ನು ಸಂಹಾರ ಮಾಡಿದ್ದಾರೆ. ಕೆಲವರು ಓಡಿ ಹೋಗಿದ್ದಾರೆ ಗದಾ ಪ್ರಹಾರವನ್ನು ಮಾಡಿದ್ದಕ್ಕೆ. ವರಾಶಿವಸ್ಯೈವ ಪರೈರಜೇಯ. ರುದ್ರದೇವರ ವರ ಇದೆ, ಅವರೆಲ್ಲರೂ ರುದ್ರದೇವರ ವರ ಇದೆ. ಆ ವರ ಇದ್ದಂತಹ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ. ಕೆಲವರು ನುಡಿಸಿದ್ದಾರೆ, ಕೆಲವರು ವಾದಕ್ಕೆ ಬಂದಿದ್ದಾರೆ. ವಿಷ್ಣು ದೇವರಲ್ಲ, ಈ ಯಾವ ಪುಣ್ಯ ಪಾಪಗಳಿಲ್ಲ, ಎಲ್ಲವೂ ಹಾಗೆ ಹೀಗೆ ಅಂತ ವಾದ ಮಾಡುವ ದೈತ್ಯರಿದ್ದಾರೆ. ಅವರನ್ನೆಲ್ಲ ಮತ್ತು ವಾದದಲ್ಲಿ ಸೋಲಿಸಿ ಶಸ್ತ್ರಾಸ್ತ್ರಗಳಲ್ಲಿಯೂ ಶಸ್ತ್ರದ ವಾದವನ್ನೂ ಮಾಡಿ, ಅಂದರೆ ವಾಗ್ವಾದನೂ ಮತ್ತು ಯುದ್ಧನೂ ಎರಡನ್ನೂ ಮಾಡಿ ಎರಡಲ್ಲೂ ಗೆದ್ದಿದ್ದಾರೆ. ಆಗ ಭೀಮಸೇನ ದೇವರಿಗೆ ಆ ಹೂ ಸಿಕ್ಕಿತ್ತು, ತೆಗೆದುಕೊಂಡು ಬರಬೇಕು ಅಂದರೆ ಈ ಕಡೆಗೆ ಧರ್ಮರಾಜನಿಗೆ ಯುದ್ಧದ ಅಪಶಕನ ಎಲ್ಲ ಬರ್ತಾ ಇದೆ. ಆಗ ದ್ರೌಪದಿ ದೇವಿಗೆ ಕೇಳಿದರಂತೆ ಧರ್ಮರಾಜ ಎಲ್ಲಿದ್ದಾನೆ ಭೀಮ ಅಂದ. ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಬರಲಿಕ್ಕೆ ನಾನು ಕಳಿಸಿದ್ದೇನೆ, ಹೋಗಿದ್ದಾನೆ ಅಂತಂದಾಗ ಸರಿ ಆಯಿತು, ಭೀಮನ ಕಳಿಸ್ಬಾರ್ದಾಗಿತ್ತು. ಈಗ ಭೀಮ ಎಲ್ಲಿದ್ದಾನೋ ಏನಿದ್ದಾನೋ ಹೇಗೆ ಇದ್ದದ ಪರಿಸ್ಥಿತಿ ಗೊತ್ತಿಲ್ಲ, ನಾವೇ ಹೋಗೋಣ ಅಂತ ಹೇಳಿ ಭೀಮಸೇನ ದೇವ ಎಲ್ಲಿ ಹೋಗಿದ್ದಾನಲ್ಲ, ಅವನು ಹೋಗಿದ್ದು
ಯಾವ ಮಾರ್ಗದಿಂದ ಹೋಗಿದ್ದಾನೆ ಅಂತ ಗುರುತು ಮಾಡಿಕೊಳ್ಳಿಕ್ಕೆ ಏನು ಭಾಳ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಯಾವ ಮಾರ್ಗದಲ್ಲಿ ಗಿಡ ಮರಗಳೆಲ್ಲ ಬಿದ್ದಿದೆ, ಆ ಬಿದ್ದ ಮಾರ್ಗವನ್ನು ಹುಡ್ಕೊಂಡು ಹೋದರೆ ಭೀಮ ಸಿಗ್ತಾನೆ ಅಂತ ಹೇಳಿ ಅಲ್ಲೆಲ್ಲ ಸಿಂಹ ಮತ್ತು ದುಷ್ಟ ಪ್ರಾಣಿಗಳು ಎಲ್ಲ ಸತ್ತಿದ್ದಿತ್ತು, ಮತ್ತು ಗಿಡಗಳು ಬಿದ್ದಿದ್ದಿತ್ತು. ಆ ಮಾರ್ಗದಿಂದ ಹೋಗಿದ್ದಾರೆ. ಭೀಮ ಅಲ್ಲಿ ಕ್ರೋಧವಶ ದೈತ್ಯರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ಕುಬೇರನ ಗೆಳೆಯ, ಕುಬೇರನ ಅಲ್ಲಿ ಒಂದು ವಾಸಸ್ಥಾನ, ಕುಬೇರನ ಅನುಗ್ರಹದಿಂದ, ಮತ್ತು ಕುಬೇರ ರುದ್ರದೇವರ ಗೆಳೆಯ. ಆ ಕುಬೇರನ ಗೆಳೆಯನಾಗಿದ್ದಾನೆ ಮಣಿಮಂತ. ಹಾಗಾಗಿ ಈ ಎಲ್ಲ ದೈತ್ಯರು ವಿಚಾರ ಮಾಡಿ ಕುಬೇರನನ್ನು ವಶಪಡಿಸಿಕೊಂಡಿದ್ದಾರೆ ಅಲ್ಲಿರೋದಕ್ಕೆ. ಹಾಗಾಗಿ ಕುಬೇರನ ಬಹಳ ಅನುಗ್ರಹ ಇದೆ ಎಲ್ಲರಿಗೂ. ವಸಸ್ಸು ತತ್ರ ಪಾರ್ಥೇಶು ಪುನಃ ಕತಿಪಯೇ ದಿನೈಹಿ. ಆಗ ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡುವಂತೆ ಮಣಿಮಂತ ದೈತ್ಯನನ್ನು ಸಂಹಾರ ಮಾಡಿದ್ದಾನೆ ಭೀಮಸೇನ ದೇವರು. ಇವನೇ ಮುಂದೆ ಕಲಿಯುಗದಲ್ಲಿ ಬಂದು ತಪಸ್ಸು ಮಾಡಿ ದುಷ್ಟಶಾಸ್ತ್ರಗಳನ್ನು ರಚನೆ ಮಾಡ್ತಾನೆ ಇತ್ಯಾದಿಗಳನ್ನು ಹೇಳಿದ್ದಾರೆ. ಅಲ್ಲಿ ಇಷ್ಟು ಆಗಿದೆ. ಮತ್ತು ಆ ಪುಷ್ಪವನ್ನು ತಂದು ಭೀಮಸೇನ ದೇವರು ಕೊಟ್ಟಿದ್ದಾರೆ. ಅಲ್ಲೇ ಸ್ವಲ್ಪ ದಿನ ವಾಸ ಮಾಡಿದ್ದಾರೆ. ಮತ್ತೊಂದು ಪಂಚವರ್ಣಾನಿ, ಅಲ್ಲಿ ಬಂಗಾರ ವರ್ಣದ ಸೌಗಂಧಿಕ ಪುಷ್ಪ ಇತ್ತು. ಇಲ್ಲಿ ಒಂದು ಹೂವಿಗೆ 5 ಬಣ್ಣಗಳಿದ್ವು ಅಂತೆ. ಅಂಥ ಬಣ್ಣಿನ ಹೂವು ಬಂದು ಮತ್ತೆ ದ್ರೌಪದಿ ದೇವಿ ಹತ್ರ ಬಿದ್ದಿದೆ. ಅದು ಬೇಕು ಅಂತ ಮತ್ತೆ ಅಪೇಕ್ಷೆ ಪಟ್ಟಿದ್ದಾಳಂತೆ. ಯಾಕೆ ಅಂದರೆ ಅಲ್ಲೆಲ್ಲ ಅನೇಕ 3 ಕೋಟಿ ದೈತ್ಯರಿದ್ದಾರಂತೆ. ಲೆಕ್ಕ ಇಲ್ಲ. 3 ಕೋಟಿ ಪದ್ಮ. ಒಂದು ಪದ್ಮ ಅಂತಂದರೆ 1 ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ, 10,000 ಕೋಟಿ, ಲಕ್ಷ ಕೋಟಿ, ಕೋಟಿ ಅಂತ ಆದರೆ ಅದಕ್ಕೊಂದು ಪದ್ಮ ಅಂತ ಸಂಖ್ಯೆ ಮಾಡಿದ್ದಾರೆ. ಪದ್ಮ ಅಂದರೆ ಹೂವಲ್ಲ, ಪದ್ಮ ಅಂತಂದರೆ ಸಂಖ್ಯಾ ಹೆಸರು. ಅದೆಷ್ಟು ಅಂದರೆ ಕೋಟಿ, 1 ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ ಎಲ್ಲಕ್ಕೂ ಸಂಖ್ಯೆ ಇದೆ. 10,000 ಕೋಟಿ, ಲಕ್ಷ ಕೋಟಿ, 100 ಕೋಟಿ, 100 ಕೋಟಿ ಇದು ಒಂದು ಪದ್ಮ. ಅಂಥದ್ದು 3 ಪದ್ಮ ಅಂದರೆ 100 ಕೋಟಿ ಇದು 3 ಪದ್ಮ. ಇಷ್ಟು ಸಂಖ್ಯಾ ಜನ ಲೆಕ್ಕನೇ ಇಲ್ಲ. ಅಷ್ಟು ಸಂಖ್ಯೆ ಜನ ಅವ್ರನ್ನೆಲ್ಲ ಓಡಿಸಿದ್ದಾರೆ. ಕೆಲವರು ಸತ್ತು ಹೋಗಿದ್ದಾರೆ. ಹೀಗೆಲ್ಲ ಆಗಿದ್ದಾರೆ. ಆ ದೈತ್ಯರನ್ನು ಸಂಹಾರ ಮಾಡಿದ್ದಕ್ಕೆ ಪುಣ್ಯ ಬರಬೇಕು, ಕೊಂದಿದ್ದಕ್ಕೆ ಯಶಸ್ಸು ಬರಬೇಕು ಅಂತ ಹೇಳಿ ದ್ರೌಪದಿ ದೇವಿ ಆ ಹೂವಿನ ನೆಪ ಮಾಡಿಕೊಂಡು ಅಲ್ಲಿ ಕ್ರೋಧವಶ ದೈತ್ಯರನ್ನು ಸಂಹಾರ ಮಾಡಿಸಿದ್ಲು ದ್ರೌಪದಿ ದೇವಿ. ಇಲ್ಲಿ ಈ ದೈತ್ಯರನ್ನು ಸಂಹಾರ ಮಾಡಿಸೋದಕ್ಕಾಗಿ ಕಳಿಸಿದ್ದಾಳೆ. ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಗೆ. ಭೀಮಸೇನನಿಗೆ ಯಶಸ್ಸು, ಕೀರ್ತಿ ಬರಬೇಕು ಮತ್ತು ಧರ್ಮ, ಪುಣ್ಯ ಬರಬೇಕು ಅನ್ನೋ ಸಲುವಾಗಿ ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣಾವೀಕ್ಷಾ ಹೃತಾನಿತು ಮಾರುತೇನ ಕುಬೇರಸ್ಯ ಗೃಹಾನ್ ರಭಿರಗಮ್ಯತಃ. ಯಾರೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಗಮ್ಯೋಯಂ ಗಿರಿಸ್ತರ್ವೇ ಕುಬೇರೇಣ ಅಭಿಪಾಲಿತಾ. ಕುಬೇರದಿಂದ ರಕ್ಷಿತವಾದಂತಹ ಆ ತೋಟ, ಆ ಸ್ಥಳ, ಆ ಆವಾಸ ಸ್ಥಾನ. ಹಾಗಾಗಿ ಅದ್ಯತ್ವಯೇ ಗಂತವ್ಯಂ. ಹಾಗಾಗಿ ನೀನು ಹೋಗಲಿಕ್ಕೆ ಬೇಕು. ವಿಧೂಯ ಅಖಿಲ ರಾಕ್ಷಸ, ಎಲ್ಲರನ್ನು ಕೊಂದಾಕ್ ರಾಕ್ಷಸರನ್ನು. ಇತ್ಯುಕ್ತ ಆಶಸಗದಃ. ಆಯಿತು ಅಂತ ಭೀಮಸೇನ ದೇವರು ಗದ ಜೊತೆಗೆ ಸಧನು, ಬಿಲ್ಲು ಬಾಣುಗಳನ್ನು ಧಾರಣ ಮಾಡಿಕೊಂಡಿದ್ದಾರೆ. ಭೀಮಸೇನ ದೇವರು ಧಾರಣೆ ಮಾಡಿಕೊಂಡು ಭೀಮೋ ಗಿರೀಂದ್ರ ಅಜಿತೋರು ಬಲೋ ವಿಗಾಹೆ ಪ್ರಾಪ್ತಂ ನಿಶಮ್ಯ ಬಲದೈವತ ಸೂನುಮತ್ರ ಪದ್ಮತ್ತಯಂ ನೆರಳೋದ್ಧತ ರಾಕ್ಷಸಾನ. ಅಗ್ರೆ. ಇದಕ್ಕೆ ಪ್ರಧಾನ ನಾಯಕ ಯಾರು? ಕುಬೇರನ ಗೆಳೆಯ. ಯಾರವನು? ಮಣಿಮಂತ ಮಜೇಯ ಮುಗ್ರಂ ಶಂಭೋವರ. ರುದ್ರದೇವರ ವರ ಇದೆ. ರುದ್ರದೇವರು ಕುಬೇರನ ಗೆಳೆಯ. ಹಾಗಾಗಿ ರುದ್ರದೇವರು ಕುಬೇರನಿಗೆ ಬಹಳ ಸಖ್ಯ, ಕುಬೇರನಿಗೆ ಮಣಿಮಂತನಿಗೆ ಬಹಳ ಸಖ್ಯ. ಹಾಗಾಗಿ ಆ ಮಣಿಮಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದಿದ್ದ. ವಿವಿಧ ಮಹಾಸ್ತ್ರ ವೃಷ್ಟಿಯ. ಈ ಭೀಮಸೇನ ದೇವರ ಮೇಲೆ ಶಸ್ತ್ರ ಪ್ರಯೋಗವನ್ನು ಮಳೆಯಂತೆ ಮಾಡಿದ್ದಾನಂತೆ. ತಾನ್ ಸರ್ವ ರಾಕ್ಷಸಾನ್ ಮಣಿಮತ್ ಸಮೇತಾನ್. ಮಣಿಮಂತರೇ ಮೊದಲಾದ ಎಲ್ಲ ರಾಕ್ಷಸರನ್ನು ಭೀಮೋ ಜಗಾನ ಆರಾಮಾಗಿ ಕೊಂದಾಕಿದ್ದ. ಎಷ್ಟು ಕೋಟಿ ಸಂಖ್ಯಾಕರಾದ ಜನ, ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ.
ಆರಾಮಾಗಿ ಭೀಮಸೇನ ದೇವರು ಕೊಂದು ಸಪದಿ ಪ್ರವರೈ ಶರೋಗೈಹಿ ಅವಧ್ಯತಾಂಸ್ತಾನ್. ಯಾರೂ ಸಾಯಲಿಕ್ಕೆ ತಯಾರಿಲ್ಲ ಅಂಥ ಮಹಾ ದೈತ್ಯರು. ಅವರನ್ನು ಸಂಹಾರ ಮಾಡಲಿಕ್ಕೆ ಭೀಮಸೇನ ದೇವರು ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಅವರನ್ನು ಭೀಮಸೇನ ದೇವರು ಕ್ಷಣೇನ ಹತ್ವಾ ಭೀಮೋ ಮಹಾಬಲಃ ರಣೇ ಕ್ರೋಧವಶಾನ್ ಸರ್ವಾನ್ ಅತಿದಿಷ್ಟ ಗಿರಿಮೂರ್ಧನಿ ತೇ ಹತಾ ಭೀಮಸೇನನ ಪ್ರಾಪುರ್ ಅಂಧತಮೋಖಿಲಾಹ. ಸತ್ತು ಎಲ್ಲ ಹೋಗಬೇಕು ಅವರು, ಅಂಧತಮಸಿಗೆ ಹೋಗಿದ್ದಾರೆ. ಅಷ್ಟು ಜನ ರಾಕ್ಷಸರ ದೈತ್ಯರಿದ್ದಾರೆ. ಅತಾಹ ಸೌಗಂಧಿಕ ಮನೆ ಮಣಿಮಾಂಶ ಪುನಃ ಕಲೋ. ಶ್ರೀಮದಾಚಾರ್ಯ ಹೇಳ್ತಾರೆ, ಮಣಿಮಂತ ಪುನಃ ಕಲಿಯುಗದಲ್ಲಿ ಹುಡ್ತಾನೆ. ಜಾತೋ ಮಿಥ್ಯಾಮತಿಂ, ಹುಟ್ಟಿ ಅಜ್ಞಾನ ಉಳ್ಳಂತಹ ಶಾಸ್ತ್ರವನ್ನು ತಾನು ರಚನೆ ಮಾಡ್ತಾನೆ. ತಥೋಧಿಕಂ, ಹೀಗೆ ತಥೋ ವೈಶ್ರವಣೋ ರಾಜ ಮಹಾಪದ್ಮತ್ರಯೇ ಹತೆ ರಾಕ್ಷಸಾನಾಮವಧ್ಯಾನ ಸಖಾಯೇ ಮಣಿಮತ್ಯಪಿ. ಆಗ ದೈತ್ಯಾವೇಶದಿಂದ ಕುಬೇರ ಸಿಟ್ಟಿಗೆ ಬಂದ. ಇವ್ಯಾರಿವ? ನನ್ನ ಗೆಳೆಯನಾದ ಮಣಿಮಂತನನ್ನು ಕೊಲ್ಲುವನು ಯಾರಿವನು ಅಂತ ಹೇಳಿ ದೈತ್ಯಾವೇಶದಿಂದ ಕುಬೇರ ಭೀಮನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಹೇಗಿದೆ ನೋಡ್ರಿ. ರಾಕ್ಷಸಾನಾಮವಧ್ಯಾನಾಂ ಸಖಾಯೇ ಮಣಿಮತ್ಯಪಿ ಆರುರೋಹ ರಥಂ ದಿವ್ಯಂ. ಭಾಳ ಶ್ರೇಷ್ಠವಾದ ದಿವ್ಯವಾದ ರಥವನ್ನು ಏರಿ ಯೋದ್ಧುಕಾಮೋ ರುಕೋದರಂ. ಭೀಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ, ರುಕೋದರನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಮಣಿಮಂತನ ಗೆಳೆಯನಾದ ಕುಬೇರ ಬರ್ತಾ ಇದ್ದಾನೆ. ಮಣಿಮಂತನ ಸಂಹಾರ ಮಾಡಿದ ಸಿಟ್ಟಿಗೆ ಅಸುರಾವೇಶತಸ್ತಸ್ಯ. ಇಷ್ಟು ಭೀಮಸೇನ ದೇವರು, ಮುಖ್ಯ ಪ್ರಾಣದೇವರು, ಸರ್ವ ದೇವತೆಗಳಿಗೆ ಪ್ರಧಾನ ದೇವತೆಗಳು, ಗುರುಗಳು. ಜಗತ್ತಿಗೆ ಜಗದ್ಗುರುತ್ವ ಮಾದಿಷ್ಟ ಮಯಾತೆ ಕಮಲೋದ್ಭವ ಅಂತ ದೇವರೇ ಅವನಿಗೆ ಜಗದ್ಗುರುತ್ವವನ್ನು ಕೊಟ್ಟಿದ್ದಾನೆ. ಅಂಥ ಮಹಾಮುಖ್ಯ ಪ್ರಾಣ ದೇವರ ಜೊತೆಗೇನೆ ಯುದ್ಧ ಮಾಡುವ ದುಸ್ಸಾಹಸವನ್ನು ಮಾಡಿದ್ದಾನೆ ಅಸುರಾವೇಶದಿಂದ ಅಂತ ಶ್ರೀಮದಾಚಾರ್ಯದಕ್ಕೆ ಕಾರಣ ಕೊಡ್ತಾರೆ. ಅಸುರಾವೇಶತಸ್ತಸ್ಯ ಭೀಮೇ ಕ್ರೋಧೋ ಮಹಾನಭೂತ್ ಸ ಜಗಾಮ ಭೀಮೇನ ಯೋದ್ಧುಂ ವಿತ್ತಪತಿ ಸ್ವಯಂ ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವಾ ರಾಜ ಅಪ್ರಸದಾಶು ಕೃಷ್ಣಾಂ. ಆಗ ಭೀಮಸೇನ ದೇವರಿಗೆ ಮತ್ತು ವಿತ್ತಪತಿ ಇವನು ಕುಬೇರನಿಗೆ ಜಗಳ ನಡೀತಾ ಇದೆ. ಆಚೆಯಿಂದ ದ್ರೌಪದಿ, ಧರ್ಮರಾಜ, ಅರ್ಜುನ, ನಕುಲ ಸಹದೇವರು ಕುತ್ತಿ ಬರ್ತಾ ಇದ್ದಾರೆ. ಹುಡ್ಕೊಂಡು ಬರಬೇಕಲ್ಲ. ಎಲ್ಲ ಪ್ರಾಣಿ ಪಶುಗಳು ಬಿದ್ದಿದ್ದು ಸತ್ತು ಗಿಡಗಳೆಲ್ಲ ಉರುಳಿದ್ವು. ಆ ಮಾರ್ಗದಿಂದ ಬರ್ತಾ ಇದ್ದಾರೆ. ಜೋರಾಗಿ ಭೀಮನ ಧ್ವನಿ ಕೇಳಿತಂತೆ. ಯುದ್ಧ ಮಾಡಬೇಕಾದಾಗ ಚೀರಿ ಜೋರಿ ಅವ್ರನ್ನ ಧ್ವನಿಯಿಂದಲೇ ಮೊದಲಿಗೆ ಕುಟ್ಟಬೇಕು. ಸಣ್ಣ ಧ್ವನಿ ಇದ್ರೂ ಉಪಯೋಗ ಇಲ್ಲ, ಜೋರು ಧ್ವನಿ ಇದ್ರೇ ಭೀಮಸೇನ ದೇವರು ನಮಗೆ ಗುರುಗಳು. ಹಾಗಾಗಿ ಜೋರು ಧ್ವನಿಯಿಂದ ಯುದ್ಧ ಮಾಡುತ್ತಾ ಇದ್ದಾರೆ. ಆರುರೋಹ ತಸ್ಮಿನ್ ಕಾಲೇ ಭೀಮಸೇನ ಘೋಷಂ ಶುತ್ವ. ಭೀಮನ್ ನಮ್ಮ ತಮ್ಮನ ಧ್ವನಿ ಇದು ಅಂತ ಹೇಳಿ ಘೋಷಂ ಶುತ್ವ ರಾಜ ಅಪೃಷದ ಆಶುಸ್ಮ ಕೃಷ್ಣ ಕ್ವ ಭೀಮ ಇತ್ಯೇವ ತಯೋದಿತಂ ಚ ಶುತ್ವ ಜಗಾಮಾಶು ರಕ್ಷೋಷ ಸಂಸ್ಥಃ ಸಭಾತೃಕೆ ಮನಿಭಿ ಕೃಷ್ಣಯಾಚ. ಆಗ ಎಲ್ಲ ಅಣ್ಣ ತಮ್ಮಂದರಿಂದ ಕೂಡಿಕೊಂಡು, ಕೃಷ್ಣ ದ್ರೌಪದಿ ದೇವಿಯಿಂದ ಕೂಡಿಕೊಂಡು, ಗತೆ ರಾಜನ್ಯತ್ರ ಭೀಮಂ ಕುಬೇರ ದೃಷ್ಟ ಅಸುರಾವೇಶತಃ ಧರ್ಮಜಂ. ಅಸುರಾವೇಶದಿಂದ ಬಂದೇ ಬಿಟ್ರಲ್ಲ, ಅಸುರಾವೇಶದಿಂದ ತಾವು ಇಲ್ಲಿ ಬಂದಿದ್ದಾರೆ. ಮುಕ್ತ ಸ್ನೇಹ ಯುಕ್ತ ತದಾ ಸಹ. ಆ ಏನೋ ಸ್ನೇಹ, ಗೆಳೆತನ, ದುಷ್ಟರಿಂದ ಗೆಳೆತನ ಮಾಡಿದರೆ ಶಿಷ್ಟರ ಜೊತೆಗೂ ಜಗಳಾಡಬೇಕಾಗ್ತದೆ. ದುಷ್ಟರ ಜೊತೆಗೆ ಗೆಳೆತನ ಮಾಡಿದರೆ ಒಳ್ಳೆಯವರು ಸಜ್ಜನರ ಜೊತೆಗೆ ಜಗಳಾಡಬೇಕಂದ್ರೆ ಅದೇ ಬುದ್ಧಿ ಬಂದುಬಿಟ್ಟಿರ್ತದೆ. ಆ ಬುದ್ಧಿ ಬಂದಿದೆ ಅಸುರಾವೇಶದಿಂದ ಕುಬೇರನಿಗೆ. ಹಾಗಾಗಿ ಅಗಸ್ತ್ಯ ಶಾಪಂಚ ಅವದತ್. ಅಗಸ್ತ್ಯರ ಶಾಪ ಇದೆ. ಆ ಅಗಸ್ತ್ಯ ಶಾಪವನ್ನು ನೆನಪು ಮಾಡಿಕೊಂಡ ಧೃತಾಯುಧಂ ಭೀಮಮಪೇಕ್ಷ ಕಿಂಚಿತ್ ದೈತ್ಯಾವೇಶಾತ್ ಬಹುಮೇನೇನ ಭೀಮಂ ಅಗಸ್ತ್ಯ ಶಾಪಂಚ ಅವದತ್ ಸ್ವಸ್ಯ ಪೂರ್ವಂ ಸಖಾಯ ನಾಶೇ ಕಾರಣಂ ರಾಜರಾಜ. ಆಗ ದೈತ್ಯಾವೇಶಾತ್ ಪೂಜ್ಜಿತ. ಕುಬೇರನಿಗೆ ಇಷ್ಟು ಹೊತ್ತು ದೈತ್ಯಾವೇಶ ಇತ್ತು, ಹಾಗಾಗಿ ಯುದ್ಧ ಮಾಡಿದ. ಯಾವಾಗ ತನ್ನ ದೈತ್ಯಾವೇಶ ಹೋಯಿತು, ತನ್ನಲ್ಲಿ ದೈತ್ಯಾವೇಶ ಕಳೆದುಕೊಂಡು, ಆಗ ಶಾಂತೋ ಭಾವ ದದೋ ನಿಜಂ ಸ್ಥಾನಂ ಏಷಾಂ ಸಂತುಷ್ಟ. ದೈತ್ಯಾವೇಶವನ್ನು ಕಳೆದುಕೊಂಡ ಮೇಲೆ ತಾನು ಶಾಂತ ಭಾವನಾದ. ಅಪರಾಧ ಆಯಿತು, ಕ್ಷಮೆ ಮಾಡ್ರಿ ಅಂತ ಕೇಳ್ಕೊಂಡ. ಶಾಂತ ಭಾವ ದದೋ ನಿಜಂ ಸ್ಥಾನಮೇಶಾಂ. ಆಗ ಸ್ವಾಮಿ ತಪ್ಪಾಯಿತು, ಇದೆಲ್ಲ ನಿಂದೆ, ನೀವೇ ಆರಾಮಾಗಿ ಇಲ್ಲಿ ಇರ್ಬೋದು ಅಂತ ಹೇಳಿ ಅವರಿಗೆ ಶರಣಾಗತನಾಗಿ ಕುಬೇರ ಪಾಂಡವರಿಗೆ ವಾಸ ಮಾಡಲು
ಜಾಗವನ್ನು ಕೊಟ್ಟಿದ್ದಾನಂತೆ. ಅಲ್ಲಿ ತತ್ರ ತತ್ರೈವ ದೇಶಾಂ ವಸತಾಂ ಮಹಾತ್ಮನಾಂ ಅನಿಂದಿತಾಂ ಅಬ್ಧ ಚತುಷ್ಟಗೆ ಗತೆ 4 ವರ್ಷ ಅಲ್ಲಿದ್ದಾರೆ. 1 ವರ್ಷ ಕಳೆದಾಗಿದೆ, 4 ವರ್ಷ ಇಲ್ಲಿದ್ದಾರೆ. ಕುಬೇರನ ಆವಾಸ ಸ್ಥಾನ ಏನಿತ್ತು ಇಲ್ಲಿ ಅಂದರೆ ಅದು 5 ಬಣ್ಣಿನ ಹೂವು ಇಲ್ಲೆಲ್ಲ ಬೆಳೆದಿದ್ದು. ಆ ಹೂವಿನವನ್ನು ಹುಡುಕೊಂಡು ಬಂದು ಒಮ್ಮೆ ಕ್ರೋಧವಶ ದೈತ್ಯರು ಸೌಗಂಧಿಕ ಪುಷ್ಪಕ್ಕಾಗಿ ಅಲ್ಲಿ ಸತ್ತರು. ಇಲ್ಲಿ ಮಣಿವಂತ ದೈತ್ಯರ ಮೊದಲಾದ ಕೋಟಿ ಸಂಖ್ಯಾಕವಾದ ಜನ ಇತ್ತು ದೈತ್ಯರು. ಅವರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ತಾನು ದೈತ್ಯಾವೇಶ ಕಳ್ಕೊಂಡ ಕುಬೇರ ಇಲ್ಲಿ ಅವಶ್ಯವಾಗಿ ಇರ್ರಿ ಅಂತ ಹೇಳಿ ಭಾರಿ ತನ್ನ ಆ ಮನೆಯನ್ನೇ ಇವರಿಗೆ ಕೊಟ್ಬಿಡ್ತಾನೆ ಇರಲಿಕ್ಕೆ. ವನವಾಸಕ್ಕೆ ಬಂದದ್ದು ಎಲ್ಲಿ ಬಂದಿದ್ದಾರೆ? ಕುಬೇರನ ಜೊತೆಗೆ ಕುಬೇರನ ಮನೆಯಲ್ಲಿ ಆರಾಮಾಗಿ ಇದ್ದಾರೆ. ಅರ್ಜುನ ತಾನು ಇಷ್ಟು ಹಿಂದೆ ಕಥೆಯಲ್ಲಿ ಇದನ್ನು ಜೋಡಿಸ್ತಾರೆ. ಇಷ್ಟೆಲ್ಲ ಆದಾಗ ಸಂತೋಷಪಟ್ಟಿರ್ತಾರೆ ದೇವತೆಗಳು. ಆಗ ಅಂದರೆ ರುದ್ರದೇವರು ಅನುಗ್ರಹ ಮಾಡಿರ್ತಾರೆ. ಆಗ ಇಂದ್ರ ಮಾತು ಕೊಟ್ಟಿರ್ತಾನೆ, ನಾನು ನಿನಗೆ ರಥವನ್ನು ಕೊಟ್ಟು ಕಳಿಸ್ತೇನೆ, ಮಾತಲಿಯನ್ನು ಕೊಟ್ಟು ಕಳಿಸ್ತೇನೆ. ಆಗ ಇಂದ್ರ ಅಂದರೆ ಅರ್ಜುನ ತಾನು ಮೇಲೆ ಹೋಗ್ತಾನೆ. ಮೇಲೆ ಹೋಗಿ ಪಂಚಾಬ್ದ ಮಧ್ಯಾಪ್ಯ ಮಹಾಂತಿ ಶಾಸ್ತ್ರಾಣಿ ಇಂದ್ರೋ ಗುರುವರ್ಥಂ ಫಲ್ಗುನೇನ ಅರ್ಥಿತೋಭೂ. ಆಗ ಅರ್ಜುನ ತಾನು 5 ವರ್ಷಗಳ ಕಾಲ ಅಲ್ಲಿ ಅಸ್ತ್ರಶಸ್ತ್ರಗಳನ್ನೆಲ್ಲ ಕಲ್ತಿರ್ತಾನೆ. ಗುರುಗಳನ್ನು ಗೆಲ್ಲಬೇಕು. ಇಲ್ಲೆಲ್ಲ ಮಹಾರಥಿಗಳಿದ್ದಾರೆ, ಅವ್ರನ್ನೆಲ್ಲ ಗೆಲ್ಲಿಕ್ಕೆ ಈ ಸಾಮಾನ್ಯ ಶಕ್ತಿಯಿಂದ ಗೆಲ್ಲಿಕ್ಕಾಗೋದಿಲ್ಲ. ಹಾಗಾಗಿ ಮಹಾಶಕ್ತಿ ಬೇಕು ಅಂತ ವಧಂ ವವ್ರೇ ಸ್ವಶತ್ರುಣಾಂ ಇಂದ್ರ ಪಾರ್ಥ ಸ್ವರೂಪತಃ ನಿವಾತ ಕವಚಾಖ್ಯಾನಾಂ ಏಷಾಂ ಬ್ರಹ್ಮ ವರೋ ದದೌ. ಆಗೇನಾಯಿತು? ನಿವಾತ ಕವಚರು ಅಂತ ದೈತ್ಯರು. ಆ ನಿವಾತ ಕವಚರು ಇಷ್ಟೆಲ್ಲ ಕಲಿತ ಮೇಲೆ ಇಂದ್ರನಿಂದ ತಾನು ತನ್ನದೇ ರೂಪ ದೊಡ್ಡದು. ಹಾಗಾಗಿ ಆ 5 ವರ್ಷಗಳ ಕಾಲ ಇದ್ದು ಇಂದ್ರ ತಾನು ಅಂದರೆ ಅರ್ಜುನ ಅಸ್ತ್ರಶಸ್ತ್ರಗಳನ್ನು ಕಲ್ತಿದ್ದಕ್ಕೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳ್ತಾನೆ. ಗುರುದಕ್ಷಿಣೆ ನನಗೇನು ಬೇಡಪ್ಪ, ಗುರುದಕ್ಷಿಣೆ ಏನು ಬೇಡ, ಇಲ್ಲಿ ನಿವಾತ ಕವಚರಿದ್ದಾರೆ, ಮಹಾಪೀಡ ಕೊಡ್ತಾನೆ ನಮಗೆ, ಬಹಳ ಸಮಸ್ಯೆ ಇದೆ. ಅವ್ರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾನೆ. ನಿವಾತ ಕವಚರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಅವಧ್ಯರಾಗ್ರಿ ಅಂತ ಹೇಳಿ. ಅವಧ್ಯತ್ವಂ ಸುರೇರ್ದೈತೆ ಗಂಧರ್ವೇ ಪಕ್ಷಿರಾಕ್ಷಸೈ ಬ್ರಹ್ಮ ದದೌ ವರಂ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಯಾರು ಮತ್ತೆ ಸಪೋರ್ಟೇ ಇಲ್ಲಿಗೆ ಬ್ರಹ್ಮದೇವರು ವರ ಕೊಟ್ಟು ಬಿಟ್ಟ ಮೇಲೆ ಸ್ವಾಮಿಗಳೇ ಅವನಿಗೆ ಹೇಳಿ ಮ್ಯಾಲೆ ಕೂಡ್ರಿ ಊಟಕ್ಕೆ ಅಂತ ಹೇಳಿದ ಮೇಲೆ ಯಾರೋ ಒಂದು ತಳಗೆ ಕೂಡಿಸ್ತಾರೆ. ಹಾಗಿದ್ದಂಗೆ ಬ್ರಹ್ಮದೇವರು ಅಂದರೆ ಮುಗೀತು. ಅವರು ಹೊರ ಕೊಟ್ಟಿದ್ದಾರೆ ಅಂದರೆ ಉಳಿದವರೆಲ್ಲ ಸುಮ್ಮನೆ ಇದ್ದರು. ಇಂದ್ರ ಪೀಡೆಯನ್ನು ಅನುಭವಿಸ್ತಾ ಇದ್ದ. ಇಂದ್ರ ಹೋಗಿ ಶರಣಾಗತನಾದ. ಸ್ವಾಮಿ ಮುಂದೆ ಏನು ಮತ್ತೆ ನಮ್ಮ ಅವಸ್ಥೆ ಏನಿಲ್ಲ, ನೀನೇ ಮುಂದೆ ಮನುಷ್ಯ ದೇಹವನ್ನು ಪಡೆದಾಗ ದೇವತೆಯಿಂದ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ, ನೀನೇ ಮನುಷ್ಯನಾಗಿ ಅವನನ್ನು ಕೊಲ್ಲಬಹುದು ಅಂತ ಬ್ರಹ್ಮದೇವರು ವರನೂ ಕೊಟ್ಟಿರ್ತಾರೆ. ಶಾಪ ಅವನಿಗೆ ವರ ಆದರೆ ದೇವತೆಗಳಿಗೆ ಶಾಪ, ಹಾಗಾಗಿ ವಿಶಾಪವನ್ನು ಕೊಟ್ಟಿರ್ತಾರೆ. ಅಂದರೆ ನೀನೇ ಮುಂದೆ ಅರ್ಜುನನಾಗ್ತಿ, ಆಗ ಅವನನ್ನು ಕೊಲ್ಲಬಹುದು. ಹಾಗಾಗಿ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಇಂದ್ರನ ಕೊಲ್ಲಿಕ್ಕಾಗದೇ ಇದ್ದರೂ ಇಂದ್ರನ ಮತ್ತು ಅವತಾರ ರೂಪನಾದ ಅರ್ಜುನ ಅವನನ್ನು ಸಂಹಾರ ಮಾಡ್ತಾನೆ. ಪುನಃ ಇಂದ್ರೇಣ ಅರ್ಥಿತಃ ಅದಾಜ್ಜಹೀಯಮಾನಂ ನರದೇವವಾನ್. ಆಗ ಇತಿ ತೇನಾರ್ಜುನಂ ಶಕ್ರಃ ಸ್ವಾತ್ಮಾನಂ ನರದೇಹಗಂ ತದಾ ತಾನ್ ಜಗಾದ ತಾಂಜಹೀತ್ತೇವ ಕಿರೀಟಂ ಚ ನಿಬದ್ಧ ಚ. ಆಗ ಗುರುದಕ್ಷಿಣಾ ರೂಪದಲ್ಲಿ ಕಲ್ತಿರ್ತಾನೆ ವಿದ್ಯಾ, ಗುರುದಕ್ಷಿಣಾ ರೂಪದಲ್ಲಿ ಮತ್ತು ಆ ನಿವಾತ ಕವಚರನ್ನು ಅರ್ಜುನ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ ಮೇಲೆ ಐಂದ್ರಂ ಸೆಂದನಮಾರುಕ್ಷ್ಯ ರಥೋ ಪಾರ್ಥೋ ಮಾತಲಿ ಸಂಯುತ. ದಿವ್ಯವಾದ ರಥ, ಮಾತಲಿನೇ ಇಂದ್ರನಿಗೆ ಯಾರು ಸಾರಥಿನೋ ಅವನೇ ಅರ್ಜುನನಿಗೂ ಸಾರಥಿ ಅಂತೆ ಯುದ್ಧವಾಡುವ ಸಮಯದಲ್ಲಿ. ಗಾಂಡೀವವನ್ನು ಕೊಟ್ಟಿದ್ದಾರೆ. ಗಾಂಡೀವಂ ಧನುರಾದಾಯ ಯಯೋ ಹಂತು ಮಹಾಸುರ. ಆಗ ಒಂದು ಶಂಖ ಕೊಡ್ತಾರೆ ದೇವತೆಗಳು. ಹಾಗಾಗಿ ದೇವದತ್ತವಾದ ಶಂಖ, ಪಾಂಚಜನ್ಯ ಶಂಖ ಬೇರೆ, ಇದಕ್ಕೆ ದೇವಶಂಖ ಅಂತ ಕರೀತಾರೆ. ಯಾಕೆ ದೇವತೆಗಳು ಕೊಡುತ್ತಾರೆ. ಶಂಖಧ್ವನಿ ಮಾಡ್ಲಿಕ್ಕೆ ನಿಂಗೆ ಶಂಖ ಬೇಕಲ್ಲ ಅಂತ ಹೇಳಿ ಶಂಖಂ ದದುಹು ತಸ್ಯ ದೇವಾಹ ದೇವದತ್ತ ಇತಿ ಶಂಕರಾಟ್. ದೇವದತ್ತ ಶಂಖ ಅಂತ ಕರೀತಾರೆ. ಪಾಂಚಜನ್ಯ ಶಂಖ, ದೇವದತ್ತ ಶಂಖ, ಅದ್ಭುತವಾದ ಶಂಖ. ಆ ದೇವದತ್ತ ಶಂಖ ನಾದಯನ್ ಶಂಖಘೋಷೇಣ ಧನುರ್ ವಿಶ್ವಾಸಯನ್
ಧನುರ್ವಿಶ್ವಾಸಯನ್ ಭರತ. ಶಂಖದ ಧ್ವನಿ, ಗಾಂಡೀವದ ನಾದ, ದಿವ್ಯವಾದ ರಥಗಳು, ಎಲ್ಲ ದೇವತೆಗಳ ಆಶೀರ್ವಾದ, ಅರ್ಜುನನ ಪರಾಕ್ರಮ, ಇವುಗಳ ಮುಂದೆ ನಿವಾತ ಕವಚರದ್ದು ಏನೂ ನಡೀಲಿಲ್ಲ. ದದಾನ ಕುಂಡಲೇ ದಿವ್ಯೇ, ಅದ್ಭುತವಾದ ಕುಂಡಲಗಳನ್ನು ಕೊಡ್ತಾರಂತೆ. ಶಕ್ರದತ್ತೆ ಸುಭಾಸ್ವರೇ ಆಸಸಾದ ಪುರಂ ದಿವ್ಯಂ ದೈತ್ಯಾನಾಂ ಇಂದ್ರನಂದನಃ ತಸ್ಯ ಶಂಖಧ್ವನಿಂ ಶ್ರುತ್ವಾ. ಆ ದೇವದತ್ತವಾದ ಶಂಖಧ್ವನಿಯನ್ನು ಕೇಳೇನೆ ಅನೇಕ ದೈತ್ಯರು ಎಲ್ಲ ಓಡೋಗಿಬಿಟ್ಟಿದ್ದಾರೆ. ಗಾಂಡೀವಸ್ತ ನಿಸ್ವನಂ, ಹಗ್ಗವನ್ನು ಬಿಗಿದು, ಹಗ್ಗವನ್ನು ಜಗ್ಗಿ, ಬಾಣ ಬಿಡುವುದಕ್ಕೆ ಬೇಕಾಗಿಲ್ಲ, ಹಗ್ಗವನ್ನು ಜಗ್ಗಿ ಬಿಟ್ಟರೆ ಸಾಕು, ಭಾರೀ ಘೋಷ ಬರ್ತಿತ್ತು, ಭಾರೀ ಅದ್ಭುತವಾದ ಧ್ವನಿ ಬರ್ತಾ ಇತ್ತು ಅಂತೆ. ಅಭಿಸುಸ್ರವರು ಮಹಾವೀರಾ ನಿವಾತ ಕವಚಾಸುರಾ ತಿಸ್ತ್ರಕೋಟಯ, ಮತ್ತೆ 3 ಕೋಟಿ ದಾನವರಿದ್ದಾರಂತೆ. ಎಷ್ಟು ಇದ್ದಾರೆ ನೋಡ್ರಿ. ಅಲ್ಲಿ ಎಲ್ಲಿ ಬಂತಲ್ಲಿ, ಶತಂ ಸಹಸ್ರಾಣಿ ಅಜಿತಾನಿ ಸಂಖ್ಯೆ. ಶತಂ ಅಂದರೆ 100, 100,000 ಜನ, 100 ಕೋಟಿ, 100 ಕೋಟಿ ಜನ ಇದ್ದಾರೆ ಕ್ರೋಧವಶ ದೈತ್ಯರು. ಕೋಟಿ ಕೋಟಿ ಸಂಖ್ಯಾಕರಾಗಿದ್ದಾರೆ. ಭೀಮಸೇನ ದೇವರಿಂದ ಅಲ್ಲಿಯೂ ಸಹ ಭೀಮಸೇನ ದೇವರು ಕೊಂದಿದ್ದಾರೆ. ಇಲ್ಲಿಯೂ 100 ಕೋಟಿ ಕೋಟಿ ಜನರನ್ನು ಮತ್ತು ಭೀಮಸೇನ ದೇವರು ಕೊಂದು ಬಂದು, ಇಲ್ಲಿ ಅರ್ಜುನ ಮಾತ್ರ ಇಷ್ಟು ಜನ. ತಿಸ್ತ್ರಕೋಟಯ ದಾನವಾನಾಂ ಸ್ವಯಂಭೂ ಗರ್ವಿತಃ, ಸ್ವಯಂಭೂ ವರಗರ್ವಿತಾ. ರುದ್ರದೇವರು ವರ ಕೊಟ್ಟಿದ್ದಾರೆ, ಅಂಥವರೆಲ್ಲ ದೈತ್ಯರಿದ್ದಾರೆ. ನಾನಾ ಯುಧೈರಣೇ ಪಾರ್ಥ ಅಭ್ಯದರ್ಶನ್ ಸಸಂಸ್ಥಿತಾ ತೇಷಾಂ ಚ ಶಸ್ತ್ರಾಣಿ ಕಿರೀಟಮಾಲೀನಿ ನಿವಾರ್ಯ ಗಾಂಡೀವದನುಪ್ರಮುಕ್ತೈ ಶರೇ ಶ್ರೀರಾಮ್ ಇವರಿಗೆಲ್ಲ ರುದ್ರದೇವರ ವರ ಇದೆ, ಬ್ರಹ್ಮದೇವರ ವರ ಇದೆ. ನಾವು ಇದನ್ನು ತಿಳ್ಕೊಬೇಕು. ಏನಂದರೆ ಯುದ್ಧವಾಯಿತು, ಕೊಂದು ಹಾಕಿದ್ರು, ಮಾಡಿದ್ರು, ಎಲ್ಲ ಆಯಿತು. ರುದ್ರದೇವರ ವರ, ಇಂದ್ರದೇವರ ವರವನ್ನು, ಬ್ರಹ್ಮದೇವರ ವರವನ್ನು ಇಂದ್ರ ಹೇಗೆ ಮೀರಿದ ಅಂದರೆ, ಇಂದ್ರ ಪ್ರಾರ್ಥನೆ ಮಾಡಿದ್ದ. ನಾನು ಆಗಲೇ ಹೇಳಿದೆ, ನೀನು ದೇವತೆಯಾಗಿ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ, ಸೋಲಿಸ್ಲಿಕ್ಕಾಗೋದಿಲ್ಲ, ಓಡಿಸ್ಲಿಕ್ಕಾಗೋದಿಲ್ಲ. ಆದರೆ ನೀನೇ ಮುಂದೆ ನರಾವತಾರ ಅಂದರೆ ನರನಾಗಿ ಹುಟ್ಟಿದಾಗ, ಮನುಷ್ಯನಾಗಿ ಹುಟ್ಟಿದಾಗ ಅವರನ್ನು ಸಂಹಾರ ಮಾಡಬಹುದು ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಹಾಗಾಗಿ ರುದ್ರದೇವರ ವರದಿಂದ ತೃಪ್ತರಾದಂತಹ ಎಲ್ಲ ದಾನವರು ಇಂದ್ರ ಅವತಾರನಾದ ಅರ್ಜುನನಿಂದ ಸಂಹೃತರಾದರು. ಬ್ರಹ್ಮದೇವರ ವರದಿಂದ ತೃಪ್ತರಾದವರು ಬ್ರಹ್ಮದೇವರೇ ಇಂದ್ರನಿಗೆ ವರ ಕೊಟ್ಟಿದ್ದಾರೆ. ಹಾಗಾಗಿ ಆ ಇಂದ್ರನ ಅವತಾರನಾದ ಅರ್ಜುನನಿಂದ ಸಂಹೃತರಾದರು. ಇಷ್ಟು ಇದರ ಹಿನ್ನೆಲೆ, ಇದರ ಅಭಿಪ್ರಾಯ, ನಿರ್ಣಯ. ಹಾಗಾಗಿ ಸರೈಷರಾಂಸ ಚಕರ್ತವೀರೋ ಮಹಾಸ್ತ್ರ ಶಿಕ್ಷಾ ಬಲ ಸಂಪ್ರಯುಕ್ತೈ ಸರ್ವೇ ಹತಾಸ್ತೇನ ಮಹಾರಥೇನ. ಆ ಮಹಾರಥನಾದಂತಹ ಅರ್ಜುನನಿಂದ ಎಲ್ಲರೂ ಸತ್ತಿದ್ದಾರೆ. ತೇ ದಾನವಾಹ ಸೋಪಿ ಯೋ ತಥಾ ನ್ಯಾನ್. ಹೀಗೆ ಪಾಶುಪತಾಸ್ತ್ರ ಅಂತೂ ಅರ್ಜುನನ ಕಡೆಗಿದ್ದೇ ಇದೆ. ತಾನ್ ಅಸ್ತ್ರಶಸ್ತ್ರಾಣ್ಯ ವಿವರ್ಷಮಾಣ ಧನಂಜಯ ಪಾಶುಪತ್ರಾಸತೋದ್ರ ದಧ್ವಾಯೌ, ಎಲ್ಲರನ್ನು ಸುಟ್ಟಿದ್ದಾನೆ. ಪುನರೇ ಇಂದ್ರ ಸದ್ಮ ತಂ ಸಸ್ವದೇ ಪ್ರೀತಿಯುಕ್ತಸ್ಥ ಚಕ್ರ. ಬಹಳ ಸಂತೋಷವಾಯಿತು ಅಂತ. ನನ್ನ ಮಗ ಇಷ್ಟು ಜನರನ್ನು ಸಂಹಾರ ಮಾಡಿದ ಅಂತ ಹೇಳಿ, ಅದ್ಭುತ ಕೆಲಸ ಇದು. ಅವರೆಲ್ಲ ಸತ್ತು ಸರ್ವದೇವ ದ್ವಿಷಃ ಅಸುರಾಹ ತಮಸ್ತೇಪಿ ಯಯುಹು. ದೇವತೆಗಳನ್ನು ದ್ವೇಷ ಮಾಡುವವರು ಆ ಅಸುರರು ಇಂದ್ರ ಅವತಾರನಾದ ಅರ್ಜುನನಿಂದ ಸಂಹಾರಗೊಂಡಕ್ಕಾಗಿ ಇಂದ್ರನಿಗೂ ಸಂತೋಷವಾಗಿದೆ, ದೇವತೆಗಳಿಗೂ ಸಂತೋಷವಾಗಿದೆ. ಸತ್ತ ಎಲ್ಲ ಅಸುರರು ಕೂಡ ಅಂಧಂತಮಸ್ಸಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಪರಿಸ್ಥಿತಿ. ಆ ದೈತ್ಯರಿಗೆ ಅಪಜಯ, ದೈತ್ಯರಿಗೆ ಸಂಹಾರ, ದೇವತೆಗಳ ಪಕ್ಷಕ್ಕೆ ಎಲ್ಲ ಕಡೆಗೆ ಜಯವಾಗಿದೆ. ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ.